ತಂದೆ ತಾಯಿಗಳನ್ನು ನಮಸ್ಕಾರ. ಆಧ್ಯಾತ್ಮಿಕ ಮಾರ್ಗವನ್ನು ತೋರಿದ ಮಗಳು ಅಖಿಲಾಳನ್ನು ಹೃದಯದಲ್ಲಿ ಕೃತಜ್ಞತೆಯಿಂದ ನೆನೆಯುತ್ತಾ PSSM ಮೈಸೂರು ಸಂಸ್ಥಾಪಕರು, ನಿರ್ವಾಹಕರು ಮತ್ತು ಎಲ್ಲಾ ಧ್ಯಾನ ಬಂಧುಗಳಿಗೆ ನನ್ನ ಶತಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಈ ದಿನದ ಸತ್ಯ ಪಯಣ ತುಂಬಾ ನೋಡ್ಲಿಕ್ಕೆ ತುಂಬಾ ಚಿಕ್ಕ ಪುಸ್ತಕ ಆದ್ರೂ ಕೂಡ ಬಹಳ ಅದ್ಭುತವಾದಂತಹ ಮಾಹಿತಿಯನ್ನ ಕೊಡ್ತಕ್ಕಂತ ಪುಸ್ತಕ ಇದು. ಈಗಾಗಲೇ ತಾವು ಈ ಪುಸ್ತಕವನ್ನ ಓದಿರ್ಬಹುದು. ಈ ಒಂದು ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಾ ಇದ್ದೀರಿ, ಬೆಳಕಿನಿಂದ ಬೆಳಕಿನ ಕಡೆಗೆ. ನಾವು ತಮಸೋಮ ಜ್ಯೋತಿರ್ಗಮಯ ಅಂತೀವಿ, ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಅಂತೀವಿ. ಇದೇನು ಬೆಳಕಿನಿಂದ ಬೆಳಕಿನ ಕಡೆಗೆ ಅಂತ ಟೈಟಲ್ ಏನಿದು ಅನ್ಕೋಬಹುದು ನೀವು. ಆದ್ರೆ ಇದು ನಮ್ಮ ಪ್ರತಿಯೊಂದು ಆತ್ಮಕ್ಕೆ ಸಂಬಂಧಪಟ್ಟಂತಹ ಒಂದು ವಿಚಾರ ಆಗಿರೋದ್ರಿಂದ ನಾವು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆ ಯಾವ ಆಕಾರದಲ್ಲಿದ್ವಿ ಅಂದ್ರೆ ಒಂದು ಬೆಳಕಿನ ಸ್ವರೂಪದಲ್ಲಿದ್ವಿ. ಆ ಬೆಳಕು ಭೂಮಿಗೆ ಯಾಕೆ ಬಂದ್ವಿ ಅಂದ್ರೆ ಒಂದಷ್ಟು ಅನುಭವಗಳನ್ನ ಪಡಿಲಿಕ್ಕೆ. ಆ ಪರಮಾತ್ಮ ಅಂತಕ್ಕಂಥ ಎನರ್ಜಿಯಲ್ಲಿ ಯಾವುದೇ ಸೃಷ್ಟಿಗಿಂತ ಮುಂಚೆ ಏನಿತ್ತು ಅಂದ್ರೆ ಯಾವುದೇ ಸೃಷ್ಟಿ ಇರ್ಲಿಲ್ಲ, ಬರೀ ಒಂದು ಪರಮಾತ್ಮ ಅಂತಕ್ಕಂಥ ಒಂದು ಎನರ್ಜಿ. ಅದಕ್ಕೆ ರೂಪ ಇಲ್ಲ, ನಾಮ ಇಲ್ಲ, ಗುಣ ಇಲ್ಲ, ನಿರ್ಗುಣ ನಿರಾಕಾರ ನಿರಮಯನಾದಂತ ಪರಮಾತ್ಮ ಇದ್ದಾಗ ಅಲ್ಲಿ ಅದರಲ್ಲಿ ಕೂಡ ಒಂದು ಆಲೋಚನೆ ಬಂತಂತೆ. ಯಾಕೆ ಆಲೋಚನೆ ಬಂತಂದ್ರೆ ಅಲ್ಲಿ ತನಕ ಆ ಎನರ್ಜಿ ಅನ್ನೋದು ಯಾವ ಸ್ಥಿತಿಯಲ್ಲಿತ್ತಂದ್ರೆ ಆಕಾಶ ತತ್ವದೊಳಗಿತ್ತು. ಆಕಾಶ ತತ್ವ ಅಂದ್ರೆ ಶೂನ್ಯ. ಆ ಶೂನ್ಯ ಮ್ಯೂಸಿಕ್ ಬರ್ತಾ ಇತ್ತು ನೋಡ್ರಿ. ಓಕೆ. ಆಕಾಶ ತತ್ವದಲ್ಲಿದ್ದಂತ ಎನರ್ಜಿ ಯಾವಾಗ ವಾಯು ತತ್ವಕ್ಕೆ ಶಿಫ್ಟ್ ಆಗುತ್ತೋ, ವಾಯು ಅಂದ್ರೆ ಗಾಳಿ. ಗಾಳಿ ಅಂದ್ರೆ ನಮ್ ದೇಹದಲ್ಲಿ ಕೂಡ ಗಾಳಿ ಐತೆ. ಎಷ್ಟು ತರದ ಗಾಳಿ ಅಂದ್ರೆ ನಾವು ಉಸಿರಾಡೋದು ಒಂದೇ ಗಾಳಿ ಅನ್ಕೊಂಡಿರ್ತೀವಿ. ಆಮ್ಲಜನಕ ಒಳಗ್ ಹೋಗುತ್ತೆ, ಇಂಗಾಲ ಡೈಆಕ್ಸೈಡ್ ಹೊರಗಡೆ ಬರುತ್ತೆ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಇಷ್ಟೇ ಗೊತ್ತು. ಆದ್ರೆ ನಮ್ಮೊಳಗಡೆ 5 ರೀತಿಯ ವಾಯು ಇದಾವ. ಒಂದು ಪವಮಾನ ಅಂತಕ್ಕಂಥ ಸಾಂಗ್ ಅಲ್ಲಿ ತಾವು ಕೇಳಿರ್ಬಹುದು. ವ್ಯಾನ, ಉದಾನ, ಸಮಾನ, ಅಪಾನ, ಪ್ರಾಣ. ಇಷ್ಟು ವಾಯುಗಳು ನಮ್ಮ ಒಳಗಡೆ ಸಂಚರಿಸ್ತಾ ಇದಾವ. ಈ ವಾಯುಗಳು ನಮ್ಮಲ್ಲಿ ಸಂಚರಿಸ್ತಾ ಇರೋದ್ರಿಂದ ನಾವು ಬದುಕಿವಿ. ಇಲ್ಲಂದ್ರೆ ನಾವು ಉಸಿರೇ ಇಲ್ಲ ಅಂದ್ಮೇಲೆ ನಾವೇ ಇರ್ತಿದ್ದಿಲ್ಲ. ಆ ರೀತಿಯ ಆ ಪಂಚವಾಯುಗಳು ಇರೋದ್ರಿಂದ ನಮ್ಮ ಸ್ವಭಾವದಲ್ಲಿ ಬದಲಾಗ್ತಾ ಇರ್ತ ಅವಾಗ. ಎಂತ ಒಂದು ಉದಾಹರಣೆ ನೋಡ್ಬೇಕಂದ್ರೆ, ಅಯ್ಯೋ ಮೊನ್ನೆ ತಾನೇ ಚೆನ್ನಾಗಿ ಮಾತಾಡ್ಸಿದ್ರಲ್ರಿ ಯಾವ್ದೋ ಫಂಕ್ಷನ್ ಸಿಕ್ಕಾಗ, ಇವತ್ತೇನ್ ಎದ್ರಿಗ್ ಕಂಡ್ರು ಮುಖ ತಿರ್ಗಿಸ್ಕೊಂಡು ಹೋದ್ರಲ್ಲ ಅಂತ ನಾವು ನಮ್ಮ ದಿನನಿತ್ಯ ಜೀವನದಲ್ಲಿ ಇಂಥ ಜನರನ್ನ ಅಥವಾ ನಮ್ಗೆ ಕೆಲವು ಅನುಭವ ಆಗಿರ್ಬೋದು. ಯಾಕಂದ್ರೆ ಯಾರೋ ನಮ್ಮ ಬಗ್ಗೆ ಏನೋ ಹೇಳಿರ್ಬೋದು ಅವ್ರಿಗೆ, ಅಥವಾ ನಾವೇನೋ ಅವ್ರ ಮುಂದೆ ಏನೋ ಹೇಳಿವೆ ಅಂತಕ್ಕಂತ ನಮ್ಮ ಮೇಲೆ ತಪ್ಪು ತಿಳ್ಕೊಂಡಿರ್ಬೋದು. ಈ ರೀತಿಯ ವಾಯು ನಮ್ಮಲ್ಲಿ ಓಡಾಡೋದ್ರಿಂದ ನಮ್ಮಲ್ಲಿ ಈ ತರ ಸ್ವಭಾವಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ಆ ವಾಯುವನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಅಲ್ಲಿ ಇಡ್ಬೇಕು ಅಂದ್ರೆ ಧ್ಯಾನ ಬೇಕೇ ಬೇಕು. ಯಾವಾಗ ಯಾವ ವಾಯು ಎಷ್ಟು ಬೇಕು, ಎಷ್ಟು ಹೋಗ್ಬೇಕು, ಎಷ್ಟು ಇರ್ಬೇಕು ಅನ್ನೋದನ್ನ ನಮ್ಮ ಬಾಡಿ ಡಿಸೈಡ್ ಮಾಡ್ಕೊಳುತ್ತೆ. ಅಂತಹ ಬೆಳಕು ಇದ್ದಂತ ನಾವು ಅಲ್ಲಿಂದ ವಾಯು ತತ್ವ ಆದ್ಮೇಲೆ ತೇಜೋ ತತ್ವಕ್ಕೆ ಶಿಫ್ಟ್ ಆಗತ್ರಿ ಎನರ್ಜಿ. ತೇಜೋ ತತ್ವ ಅಂದ್ರೆ ಬೆಳಕು. ಆವಾಗ ಬೆಳಕಿನ ರೂಪ ಪಡೆದಂತಹ ನಾವು ಈ ಭೂಮಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಸ್ವರೂಪ ಏನಿತ್ತು ಅಂದ್ರೆ ಬೆಳಕಾಗಿದ್ವಿ. ಆ ಬೆಳಕು ಎಲ್ಲಿಗೆ ಬಂದೈತಿ ಈಗ? ಶರೀರ ಧರಿಸ್ಕೊಂಡು ಕರ್ಮ ಚಕ್ರದಲ್ಲಿ ಸಿಕ್ಕಾಕೊಂಡು, ಜನನ ಮರಣ ಚಕ್ರದಲ್ಲಿ ಸಿಕ್ಕಾಕೊಂಡು, ಕರ್ಮ ಅಜ್ಞಾನಗಳ ಭಾರದಿಂದ ಅವಿವೇಕ, ಅಜ್ಞಾನ, ಅಹಂಕಾರ ಎಲ್ಲದನ್ನ ತಗೊಂಡು ಭೂಮಿ ಬಂದು ಜೀವನ ಮಾಡಕತ್ತಿದ್ವಿ. ಅವಾಗ ಮತ್ತೆ ಎಷ್ಟೋ ಒಂದು ಮೂಲಾಧಾರ ಚಕ್ರ ಸ್ಥಿತಿಯಿಂದ ನಾವು ಆಜ್ಞಾ ಚಕ್ರ ಸ್ಥಿತಿಗೆ ಬರ್ಬೇಕಂದ್ರೆ ಎಷ್ಟೋ ಜನ್ಮಗಳು ಅಲ್ಲಿಗೆ ಬಂದ್ಮೇಲೆ ಧ್ಯಾನ ಅಂತ ಕಿವಿಗ್ ಬೀಳತ್ರಿ. ಅಲ್ಲಿ ತನಕ ಧ್ಯಾನ ಅಂತ ಕಿವಿಗ್ ಬೀಳಂಗಿಲ್ಲ. ಮೊದಲು ಈ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ ಚಕ್ರ, ಈ ಚಕ್ರದಲ್ಲಿರ್ತಕ್ಕಂಥ ಸ್ವಭಾವ ಏನಾಗಿರುತ್ತಂದ್ರೆ ಸ್ವಾರ್ಥ, ಪ್ರಾಣಿಯಂತೆ ಬದುಕೋದು, ಮೃಗೀಯ ವರ್ತನೆ ಇರೋದು, ಸ್ವಾರ್ಥ, ಆಮೇಲೆ ಅವಿವೇಕ, ಅನಾಗರಿಕತೆ ಅಂತ ಹೇಳ್ಬೋದು. ಕೆಲವರು ಓದ್ಕೊಂಡಿದ್ರು ಕೂಡ, ವಿದ್ಯಾವಂತರಾಗಿದ್ರು ಕೂಡ, ಒಳ್ಳೆ ಒಂದು ಉದ್ಯೋಗದಲ್ಲಿದ್ರು ಕೂಡ ಒಂದು ಅನಾಗರಿಕರ ತರ ವರ್ತಿಸ್ತಿರ್ತಾರೆ. ಯಾಕಂದ್ರೆ ಗತ ಜನ್ಮದ ವಾಸನೆ ಹೋಗಲ್ಲ ಅಷ್ಟು ಬೇಗ.
ಆ 3 ಚಕ್ರಗಳೇನಂದ್ರೆ, ಒಂದು ಮೂಲಾಧಾರ ಅಂದ್ರೆ ಸಂಪೂರ್ಣ ಸ್ವಾಧಿಷ್ಠಾನ ಚಕ್ರ ಅಂದ್ರೆ ಅಧಿಕಾರದ ಲಾಲಸೆ, ಹಣ ಬೇಕು, ಪ್ರಾಪಂಚಿಕ ಭೌತಿಕ ಸುಖ ಬೇಕು ಅಂತಕ್ಕಂತಹ ಒಂದು ದಾಹ. ಅದಾದ್ಮೇಲೆ ಮಣಿಪುರ ಚಕ್ರ. ಮಣಿಪೂರಕ ಚಕ್ರದಲ್ಲಿ ಸ್ವಭಾವ ಹೆಂಗಿರುತ್ತಂದ್ರೆ, ಸಾಕಷ್ಟು ವಿದ್ಯಾವಂತರಾಗಿರ್ತಾರೆ. ಮತ್ತೆ ಅವರಲ್ಲಿ ಏನಿರುತ್ತಂದ್ರೆ ಪಾಂಡಿತ್ಯ ಇರುತ್ತೆ. ಪಾಂಡಿತ್ಯ ಗಳಿಸ್ಕೊಳ್ಳೋದು, ನಾನೇ ಶ್ರೇಷ್ಠ, ನನ್ನ ಬಿಟ್ರೆ ಯಾರು ಇಲ್ಲ, ನಾನೇ ಇಷ್ಟು ಓದಿರೋದು, ಸಂಸ್ಕೃತ ಅಭ್ಯಾಸ ಮಾಡಿರೋದು, ನಾನಿಷ್ಟು ಪುಸ್ತಕಗಳನ್ನ ಓದಿರೋದು, ಅದನ್ನ ಅದನ್ನ ಪುಂಖಾನುಪುಂಖವಾಗಿ ಹೇಳ್ತಾ ಹೇಳ್ತಾ ಒಂದಷ್ಟು ಪಾಂಡಿತ್ಯವನ್ನ ಪ್ರದರ್ಶಿಸ್ತಾರಲ್ಲ, ಅದು ಮಣಿಪೂರ ಚಕ್ರದಲ್ಲಿರ್ತಕ್ಕಂತಹ ಅವರ ಒಂದು ಗುಣ. ಅದಾದ್ಮೇಲೆ ಅನಾಹತಕ್ಕೆ ಬಂದಾಗ ಒಂದಷ್ಟು ಪ್ರೇಮ, ಇರ್ಲಿ ಬಿಡಪ್ಪ, ಹೋಗ್ಲಿ ಬಿಡು, ಅನ್ಲಿ ಬಿಡು, ಏನ್ ನಮ್ಮ ಮೈಗೇನ್ ತೂತ್ ಬೀಳುತ್ತೇನೆ, ಹೋಗ್ಲಿ ಬಿಡು ಅಂತಕ್ಕಂಥ ಒಂದು ರಿಯಲೈಸೇಷನ್ ಬರುತ್ತಲ್ಲ. ಒಂದಷ್ಟು ಪ್ರಾಣಿ ಪಕ್ಷಿಗಳ ಮೇಲೆ ಪ್ರೀತಿ, ಜೊತೆ ಇರ್ತಕ್ಕಂಥ ಸುತ್ತ ಇರ್ತಕ್ಕಂಥವ್ರ ಮೇಲೆ, ಅಲ್ಲಿ ತನಕ ಪ್ರೀತಿ ಇಲ್ಲ ಅಂತ ಹೇಳಂಗಿಲ್ಲ, ಪ್ರೀತಿ ಇರುತ್ತೆ. ಆದ್ರೆ ಎಂತಹ ಪ್ರೀತಿ ಆಗಿರುತ್ತೆ ಅಂದ್ರದು ಕೇವಲ ಸ್ವಾರ್ಥಕ್ಕೆ ಸಂಬಂಧಪಟ್ಟಂತ ಪ್ರೀತಿ ಆಗಿರುತ್ತೆ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಸಂಬಂಧಿಕರು, ನನ್ನ ಈ ದೇಹಕ್ಕೆ ಸಂಬಂಧಪಟ್ಟಂತ ಎಲ್ಲದು ಕೂಡ ನಂದು ಅಂತಕ್ಕಂಥದ್ದು ಅಲ್ಲಿ ಪ್ರೇಮ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತಂದ್ರೆ, ಒಂದಷ್ಟು ಆ ಪ್ರೇಮದ ಪರಿಧಿ ಅನ್ನೋದು ವಿಸ್ತಾರವಾಗತ್ರಿ ಅನಾಹತಕ್ಕೆ ಬಂದ ಮೇಲೆ. ಆವಾಗ ವಿಶುದ್ಧ ಚಕ್ರಕ್ಕೆ ಬಂದಾದ್ಮೇಲೆ ಒಂದಷ್ಟು ಮಾತಿನಲ್ಲಿ ಕಂಟ್ರೋಲ್ ಬರುತ್ತೆ, ಏನ್ ಮಾತಾಡ್ಬೇಕು, ಏನ್ ಮಾತಾಡಬಾರ್ದು. ಮತ್ತು ನಿರಂತರ ಧ್ಯಾನ ಸಾಧನೆ ಇತ್ತು ಅಂದ್ರೆ ಅಲ್ಲಿ ನನ್ನ ಮಾತೇ ಮಂತ್ರ ಆಗಿರುತ್ತೆ. ಇಲ್ಲಂದ್ರೆ ಕೆಲ್ಸಕ್ಕೆ ಬರ್ಲಾರ್ದಂತ ಮಾತುಗಳನ್ನ ಆಡ್ತಾ ಆಡ್ತಾ ಸಾಕಷ್ಟು ಸಮಯವನ್ನ, ಜೀವನವನ್ನ ವ್ಯರ್ಥ ಮಾಡ್ಕೊಂಡ್ಬಿಟ್ಟಿವಿ. ಆದ್ರೆ ಪಿತಾಮಹ ಪತ್ರಿಜಿಯವರು ಯಾವಾಗ ಅವರ ದರ್ಶನ ಭಾಗ್ಯ ಸಿಕ್ತೋ, ಯಾವಾಗ ಅವರ ವಾಣಿ ನಮ್ಗೆ ಕಿವಿ ಮೇಲೆ ಬಿತ್ತೋ, ಅಲ್ಲಿಂದ ಸಂಪೂರ್ಣವಾಗಿ ನಮ್ಮ ಜೀವನದ ದಿಕ್ಕೇ ಬದಲಾಯ್ತು ಅನ್ಕೋಬಹುದು. ನಮ್ಮ ಜೀವನ ಹೆಂಗ್ ಹೋಗ್ತಿತ್ತಂದ್ರೆ, ಅಜ್ಞಾನ, ಕರ್ಮ, ಅವಿವೇಕದಿಂದ ಎಲ್ಲಿ ಹೋಗ್ತಾ ಇತ್ತು, ಅಧಪತನಕ್ಕೆ ಇಳಿದು ಹೋಗ್ತಾ ಇತ್ತು. ಆದ್ರೆ ಪಿತಾಮಹ ಪತ್ರಿಜಿಯವರ ವಾಣಿಯಿಂದ ನಮ್ಮ ಜೀವನ ಏನಾಯ್ತಂದ್ರೆ, ಎಲ್ಲೋ ಬಿದ್ದೋಗ್ತಾ ಇರ್ತೀವಿ ನಾವು, ಎಲ್ಲೋ ಕೈ ಜಾರಿ ಹೋಗ್ತಾ ಇರ್ತೀವಿ. ಅವಾಗ ಒಂದು ಭಗವಂತ ಕೈ ಹಿಡಿದೆತ್ತಾನಂತಾರಲ್ಲ, ಅದೇ ರೀತಿ ಪಿತಾಮಹ ಪತ್ರಿಜಿಯವರು ಎಷ್ಟೋ ಮಾಸ್ಟರ್ಗಳು ಈ PSSMಗೆ ಕಾಲಿಡ್ಬೇಕಂದ್ರೆ ಯಾರು ಟೈಮ್ ಪಾಸ್ಗೋಸ್ಕರ ಬಂದವರಲ್ಲ, ಏನೋ ಒಂದು ಹುಡುಕ್ಲಿಕ್ಕೆ ಬಂದವರು, ಏನೋ ಒಂದು ಇನ್ನ ಬೇರೆ ದಾರಿ ಇಲ್ಲಪ್ಪ ನಮ್ಗೆ, ಇದನ್ ಬಿಟ್ರೆ ಇನ್ನೇನು ಇಲ್ಲ, ಇನ್ ಸತ್ತೋಗ್ಬಿಡ್ಬೇಕು, ಬೇರೆ ದಾರಿ ಇಲ್ಲ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು PSSM ಅನ್ನ ಪ್ರವೇಶ. ಹೆಚ್ಚು ಜನ ಇದರಲ್ಲಿ ಎಲ್ಲಿ ಇಲ್ಲ ಬಿಡ್ರಿ, ಹಂಗೇನಿಲ್ಲ ಅಂತ ಅನ್ಕೋ, ಓಕೆ, ನೋ ಪ್ರಾಬ್ಲಮ್. ಆದ್ರೆ ಇದು ನನ್ನ ಸ್ವಂತ ವೈಯಕ್ತಿಕ, ನಾನು ಭೇಟಿಯಾದಂತ, ನನ್ನ ಹತ್ರ ಧ್ಯಾನಕ್ಕೆ ಬರ್ತಕ್ಕಂಥ ಸಾಕಷ್ಟು ಜನರು, ನನ್ನ ಬ್ಯಾಕ್ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಶ್ರೀ ಅಖಿಲ ಪಿರಮಿಡ್ ಧ್ಯಾನ ಕೇಂದ್ರ, ಇಲ್ಲಿ ನೂರಾರು ಜನ ಪ್ರತಿ ಹುಣ್ಣಿಮೆಗೆ, ಪ್ರತಿ ರವಿವಾರ, ಪ್ರತಿ ಮಾಸ್ಟರ್ಗಳು, ಗ್ರೇಟ್ ಮಾಸ್ಟರ್ಗಳು, ಹಿರಿಯ ಮಾಸ್ಟರ್ಗಳು ಬಂದಾಗ ಒಂದು ದಿನದ ಕಾರ್ಯಾಗಾರವನ್ನ, ಸಾಮೂಹಿಕ ಧ್ಯಾನ ಸತ್ಸಂಗ ಕಾರ್ಯಕ್ರಮ ಏರ್ಪಡಿಸಿದಾಗ ಸಾಕಷ್ಟು ಜನರಿಗೆ ಇಲ್ಲಿಂದ ಧ್ಯಾನ ಪ್ರಸಾರ ಆಗ್ತಾ ಇದೆ, ಜ್ಞಾನ ಪ್ರಸಾರ ಆಗ್ತಾ ಇದೆ. ಮೊನ್ನೆ ತಾನೇ ತಟವರ್ತಿ ವೀರ ರಾಘವರಾವ್ ಸರ್ ಅವರ ಒಂದು ದಿನದ ವಿಶೇಷ ಕಾರ್ಯಾಗಾರವನ್ನು ಏರ್ಪಡಿಸಿದ್ವಿ ರವಿವಾರ ದಿನ. ಆಗ ಸರ್ ಹೇಳಿದ್ರು, ಸರ್ ಹತ್ರ ನನ್ನ ಒಂದು ಅನುಭವವನ್ನ ಚರ್ಚೆ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಹಳೆಯದನ್ನೆಲ್ಲ ಚರ್ಚೆ ಮಾಡಿದೆ. ಆವಾಗ ನಾನು ಧ್ಯಾನ ಗಂಗಾವತಿ ಮಾಡ್ಬೇಕು ಅಂತ ಒಂದು ಸಂಕಲ್ಪ ಇಟ್ಕೊಂಡಿದ್ನಲ್ಲ, ಸರ್ ಅಂದ್ರು, ಈಗ ಧ್ಯಾನ ಗಂಗಾವತಿ ಆಗೋಗಿದೆ, ಇನ್ನು ಜ್ಞಾನ ಗಂಗಾವತಿ ಅಂತ ಸೇರ್ಸು ಅಂತ ಹೇಳಿದ್ರು. ಎಸ್, ಯಾಕಂದ್ರೆ ಊರಿಕೆ ವಸ್ತಾರ ಮಹಾನುಭಾವಲು ಅಂತ ಒಂದ್ ಮಾತೈತ್ ನೋಡ್ರಿ ತೆಲುಗೊಳಗ. ಅಂದ್ರೆ ಮಹಾನುಭಾವರು ಸುಮ್ನೆ ಬರ್ತಾರ? ಈ ಪ್ರಪಂಚದಲ್ಲಿ ಒಂದು ಹುಲ್ಲು ಕಡ್ಡಿ ಅಲಗ್ಬೇಕಂದ್ರೂ ಕೂಡ ಒಂದು ಪರಮಾತ್ಮನ ಅಣತಿ ಬೇಕಂತೆ, ಅದಕ್ಕೆ ಆಜ್ಞೆ ಬೇಕಂತೆ. ಏನಾದ್ರು ಈ ವಿಚಾರ ಯಾವಾಗ ಜಾಸ್ತಿ ಬರ್ತಂದ್ರೆ, ಮನೆ ಒಳಗಡೆ ಒಂದು ಹಾವು ಅಥವಾ ಚೇಳು ಬಂದು ಅದನ್ನ ನೋಡಿ, ಅಯ್ಯೋ ನೋಡ್ರಿ, ಇಲ್ಲೇ ಓಡಾಡ್ತಿದ್ವಿ, ಇಲ್ಲೇ ಮಲ್ಕೋತಿದ್ವಿ, ಅದು ನಮ್ಗೆ ಕಚ್ಚಿಲ್ಲ, ಒಳ್ಳೆ ಟೈಮಿಗೆ ನೋಡ್ಬಿಟ್ವಿ ಅಂತ ನಾವು ಮಾತಾಡ್ಕೊಂತಿರ್ತೀವಿ. ಈ ಹಾವು ಒಂದ್ ಕಡೆ ಎಲ್ಲಾದ್ರೂ ಬಂತಂದ್ರೆ ಜನರಿಗೆ ಏನಾಗುತ್ತಂದ್ರೆ, ಒಂದು 4, 6, 8, 10 ಜನ ಸೇರ್ಬಿಡ್ತಾರ. ಆವಾಗ ನಮ್ಮ ಮನೆಯೊಳಗ ಅಲ್ಲಿ ಅವತ್ತು ಹಾವು ಬಂದಿತ್ತು, ಅದನ್ನ ಹಿಂಗ ಸಾಯಿಸಿದ್ವಿ, ಹಿಂಗ ಮಾಡಿದ್ವಿ,
ಇಲ್ಲ ಯಾರನ್ನೋ ಇವಾಗಂತೂ ಸಾಯ್ಸಂಗಿಲ್ಲ, ಯಾರು ಹಾವು ಸಾಯ್ಸಂಗಿಲ್ಲ. ಯಾಕಂದ್ರೆ ಪ್ರತಿ ಊರೊಳಗೂ ಕೂಡ ಉರುಗ ಸ್ನೇಹಿಗಳಿದಾರೆ, ಸ್ನೇಹಿತರಿದಾರ. ಅಂದ್ರೆ ಅವ್ರಿಗೆ ಫೋನ್ ಮಾಡಿದ ತಕ್ಷಣ ಅವ್ರು ಬಂದು ಅದನ್ನ ಹಿಡ್ಕೊಂಡು ಹೋಗ್ಬಿಡ್ತಾರ. ನಮ್ಮಲ್ಲಿ ಒಂದು ಮಾಸ್ಟರ್ ಇದಾರ್ರಿ, ಸಿರಿಗೆರೆ ರಘು ಸರ್ ಅಂತಿದಾರ. ಅವರು ಎಲ್ಲೇ ಎಂಥದ್ದೇ ಹಾವು ಬರ್ಲಿ, ಒಂದು ಫೋನ್ ಮಾಡಿದ ತಕ್ಷಣ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ಅವರು ತಮ್ಮ ಒಂದು ಸಲಕರಣೆಗಳ ಸಮೇತ ಬಂದು ಅದನ್ನ ಜೋಪಾನವಾಗಿ ಹಿಡ್ಕೊಂಡು ಅದನ್ನ ತಗೊಂಡೋಗಿ ಕಾಡಲ್ಲಿ ಬಿಡ್ತಾರೆ. ನಮ್ಮನೇಲಿ ಕೂಡ ಒಂದು ನಾಗರ ಹಾವು ಬಂದಾಗ ಅವ್ರನ್ನ ಕರೆ ಮಾಡಿ ಅದನ್ನ ಹಿಡಿದು ಕಳಿಸಿದ್ವಿ. ಆಮೇಲೆ ನಮ್ಮ ಮನೆ ಹತ್ರನೇ ಒಂದು ಮೊಸಳೆ ಬಂದಿತ್ರಿ. ಒಂದು ಚಿಕ್ಕ ಮೊಸಳೆ ಬಂದಿತ್ತು. ಮೊಸಳೆ ಮರಿ ಬಂದಿತ್ತು. ಆಶ್ಚರ್ಯ ಅಂದ್ರೆ ಆಶ್ಚರ್ಯ. ಮನೆ ಹತ್ರಕ್ಕೆ ಆ ಒಂದು ಡ್ರೈನೇಜ್ ಅಲ್ಲಿ ಮೊಸಳೆ ಬಂದಾಗ ಅದನ್ನು ಅವ್ರು ಹಿಡ್ಕೊಂಡು ಅದು ಎಷ್ಟು ಶಾರ್ಪ್ ಆಗಿತ್ತಂದ್ರೆ ವಿಡಿಯೋ ಎಲ್ಲ ತುಂಬಾ ವೈರಲ್ ಆಗಿತ್ತು. ಆ ತರ ಪ್ರಾಣಿ ಪಕ್ಷಿಗಳ ಮೇಲೆ ಒಂದಿಷ್ಟು ಪ್ರೇಮ, ಅನುಕಂಪ ಬರುತ್ತೆ. ಇರ್ಲಿ ಬಿಡಪ್ಪ ಇದನ್ನ ಸಾಯಿಸಬಾರ್ದು ಅಂತಕ್ಕಂತ ಒಂದು ಪ್ರೇಮ ಬಂದು ಅದನ್ನ ನಾವು ಹಿಡಿದು ಬಿಡೋದು ಈ ತರ ಮಾಡ್ತಿರ್ತೀವಿ. ಇನ್ನ ಆಜ್ಞಾಚಕ್ರ. ಆಜ್ಞಾಚಕ್ರ ಅಂದ್ರೆ ಥರ್ಡ್ ಐ ಇರ್ತಕ್ಕಂಥ ಜಾಗ, ದಿವ್ಯ ದೃಷ್ಟಿ ಇರ್ತಕ್ಕಂಥ ಜಾಗ. ಯಾರು ನಿರಂತರವಾಗಿ ಧ್ಯಾನ ಸಾಧನೆ ಮಾಡ್ತಿರ್ತಾರೋ ಆ ಸ್ಥಾಯಿ ಏರ್ಬೇಕಂದ್ರೆ ಒಂದು ಬಹಳ ಸಾಧನೆ ಅಗತ್ಯ. ಯಾರಿಗ್ ಬೇಕು ಅವ್ರಿಗೆ ನನಗೆ ಏನಾದ್ರೂ ನೀರು ಮೋಡ ಕಾಣಿಸ್ತು, ಚುಕ್ಕಿ ನಕ್ಷತ್ರ ಏನೋ ಕಾಣಿಸ್ತು ಅಂದಾಗ ಥರ್ಡ್ ಐ ಅಂತಲ್ಲ. ಯಾಕಂದ್ರೆ ಅದನ್ನ ಸಾಧಿಸ್ಬೇಕಂದ್ರೆ ಬಹಳ ಬಹಳ ಸಾಧನೆ ಬೇಕದಕ್ಕೆ. ಆಂಜನೇಯ ಸ್ವಾಮಿಯನ್ನ ಅಂಜನಿ ಪುತ್ರ ಅಂತ ಕರೀತಾರ. ಅಂಜನ ಅಂದ್ರೆ ದಿವ್ಯ ನೇತ್ರ. ಕೆಲವರು ಹಿಂದಿನ ಕಾಲದೊಳಗಡೆ ಈಗೂ ಇರ್ಬೋದದು, ಅಂಜನ ಹಾಕಿ ನೋಡ್ತಾ ಇದ್ರು. ಅಂಜನ ಅಂದ್ರೆ ಅದೊಂದು ಕಪ್ಪು ಕಾಡಿಗೆ ರೂಪದಲ್ಲಿರ್ತಕ್ಕಂಥ ಒಂದು ಅಂಜನ. ಅದನ್ನ ಕಣ್ಣಿಗೆ ಹಾಕೊಂಡು ಒಂದು ಕತ್ತಲೆಯಲ್ಲಿ ಕುತ್ಕೊಂಡು ನೋಡಿದಾಗ ಅದೇನೋ ಕಾಣಿಸ್ತಾ ಇರುತ್ತಂತ್ರಿ. ಅದಂತೂ ನಾನಂತೂ ನೋಡಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಕೇಳಿವೆ ಅದನ್ನ. ಅಂಜನ ಹಾಕಿ ನಾನು ಚಿಕ್ಕ ಹುಡುಗಿದ್ದಾಗ ಅಂಜನ ಹಾಕಿ ನೋಡ್ತಾರ. ಒಂದ್ ಯಾರು ಇಲ್ಲಿದಾರ, ಏನ್ ಮಾಡ್ತಿದಾರ, ಅಥವಾ ತಮ್ಗೆ ಯಾರಾದ್ರೂ ಆಗ್ಲಾರ್ದವ್ರು ಏನ್ ಮಾಡ್ತಾರ, ಸ್ವಲ್ಪ ವಿರೋಧಿಗಳು ಅಂತ. ಅದು ಹಿಂದಿನಿಂದ ಇದ್ದಿದ್ದೇ ಅದು. ಆದ್ರೆ ನಾನು ಅನುಮತಿ ಕೊಡದೆ ಸಾವು ಕೂಡ ನನ್ನ ಹತ್ರಕ್ಕೆ ಬರೋದಿಲ್ಲ ಅನ್ನೋದು ಸಾರ್ವಕಾಲಿಕ ಸತ್ಯ. ಎಲ್ಲಿ ನಮ್ಮ ಆರ ವೀಕ್ ಇರುತ್ತೋ ಅಲ್ಲಿ ನೆಗೆಟಿವ್ ಅನ್ನೋದು ಎಂಟ್ರಿ ಆಗುತ್ತೆ. ಯಾವಾಗ ನನ್ನ ಒಂದು ಅನುಮಾನ ಇರುತ್ತೋ, ಅನುಮಾನದ ಆ ಬೀಜ ಇದ್ದಾಗ ಆ ಅನುಮಾನದ ವೃಕ್ಷನೇ ಬೆಳೀತದೆ, ಅದೇ ಮೊಳಕೆ ಹೊಡಿತೈತಲ್ರಿ. ಆ ತರ ಬೇರೆಯವ್ರ ಮೇಲೆ ನೆಗೆಟಿವ್ ಇದು ಮಾಡ್ತಾ ಇದ್ದಾಗ ನಮ್ಮಲ್ಲೇ ನೆಗೆಟಿವ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನಾವು ಬೇರೆಯವರನ್ನ ಆ ಆಪಾದನೆ ಮಾಡೋದ್ ಬಿಟ್ಟು, ಎಸ್ ಯು ಕ್ರಿಯೇಟ್ ಯುವರ್ ಓನ್ ರಿಯಾಲಿಟಿ ಅಂತ ಏನ್ ಪತ್ರಿ ಸರ್ ಹೇಳಿದ್ರಲ್ಲ, ಆ ಸತ್ಯವನ್ನ ನಾವು ಅರ್ಥ ಮಾಡ್ಕೊಂಡು ಇವತ್ತು ನಾನು ಕಷ್ಟದಲ್ಲಿದ್ದೀನ, ಇದಕ್ಕೆ ನಾನೇ ಕಾರಣ. ಇವತ್ತು ನಾನು ಸಂತೋಷವಾಗಿದ್ದೀನ, ಆನಂದವಾಗಿದ್ದೀನ, ಅಳ್ತಾ ಇದ್ದೀನ, ಎಲ್ಲದಕ್ಕೂ ನಾನೇ ಕಾರಣ ಅಂತಕ್ಕಂಥ ಸತ್ಯನ ನಾವ್ ಯಾವಾಗ ಅರ್ಥ ಮಾಡ್ಕೊಂಡ್ವಿ ಆವಾಗ ಸತ್ಯದ ಕಡೆದ ಪ್ರಾರಂಭ ಆಯ್ತು ನಮ್ಮ ಪ್ರಯಾಣ. ಆತ್ಮ ಸತ್ಯವನ್ನ ತಿಳ್ಕೊಂಡ್ವಿ. ಆತ್ಮ ಸತ್ಯ ಅಂತ ಗೊತ್ತಾದ್ಮೇಲೆ ಈ ಪುಸ್ತಕದಲ್ಲಿ ಇದು ನೋಡ್ರಿ, ಮೊನ್ನೆ ತಾನೇ ನಾನು PMC ಕನ್ನಡದಲ್ಲಿ ಇದನ್ನ 14 ದಿನಗಳ 12 ದಿನಗಳ ಒಂದು ವಿಶೇಷ ಕಾರ್ಯಾಗಾರವನ್ನೇ ನಾನು ಮಾಡಿದೆ. ಅಂದ್ರೆ ಈ ಪುಸ್ತಕವನ್ನ ಒಂದು ಅರ್ಧ ಗಂಟೆಯಲ್ಲಿ ಹೇಳಲಿಕ್ಕೆ ಬಹಳ ಕಷ್ಟ. ಆದ್ರೆ ಅದರ ಒಂದಷ್ಟು ರಾಮಾಯಣವನ್ನ ಹೆಂಗ್ ಹೇಳ್ಬೋದು ಅಂದ್ರೆ, ತೆಲುಗುನಲ್ಲಿ ಕಟ್ಟೆ, ಕೊಟ್ಟೆ, ತೆಚ್ಚೆ. ಕಟ್ಟೆ ಅಂದ್ರೆ ರಾವಣನನ್ನ ಅಹಂಕಾರವನ್ನ ಅವನನ್ನ ಸಂಪೂರ್ಣ ಕಟ್ಟೆ ಹಾಕಿ, ಕೊಟ್ಟೆ ಅವನನ್ನ ಹೊಡೆದು ಹಾಕಿ, ಕಟ್ಟೆ ಸೇತುವೆಯನ್ನ ಕಟ್ಟಿದ್ರು ಲಂಕೆಗೆ. ವಾನರ ಸೈನ್ಯ ತಗೊಂಡು ಸೇತುವೆ ಕಟ್ಟಿದ್ರು. ಕೊಟ್ಟೆ ರಾವಣನನ್ನ ಹೊಡೆದ್ರಲ್ಲಿ. ಆಮೇಲೆ ತೆಚ್ಚೆ ಸೀತಾಮಾತೆಯನ್ನ ತಂದ್ಕೊಂಡ್ರು. ಮತ್ತಿನ್ನೋದೈತ್ರಿ, ದಶರಥನ ಕಂದ, ರಾವಣನ ಕೊಂದ, ಸೀತೆಯನ್ನು ತಂದ. ಇದ್ರಲ್ಲಿ ರಾಮಾಯಣ ಅರ್ಥ ಆಯ್ತಲ್ಲ. ರಾಮಾಯಣ ಇರೋದು ದಶರಥನ ಕಂದ ಯಾರು? ಶ್ರೀರಾಮ. ರಾವಣನನ್ನ ಕೊಂದ. ಯಾಕೆ ಕೊಂದ? ಆತ ಸೀತಾಮಾತೆಯನ್ನ ಅಪಹರಣ ಮಾಡ್ಕೊಂಡು ಹೋಗಿದ್ದ, ಆತನನ್ನ ಕೊಂದ. ಮತ್ತೇನ್ ಮಾಡ್ದ ಕೊನೆಗೆ ಅಂದ್ರ ಸೀತಾಮಾತೆಯನ್ನ ತಂದ. ಅರ್ಥ ಆಯ್ತಲ್ಲ ರಾಮಾಯಣ. ಅದೇ ರೀತಿ ಇವತ್ತು ಇಷ್ಟು ಸಮಯದಲ್ಲಿ ಈ ಸತ್ಯ ಪಯಣವನ್ನ ಅರ್ಥ ಮಾಡಿಸ್ಬೇಕಂದ್ರೆ ನಾನು ಕೂಡ ಅಷ್ಟರಲ್ಲೇ ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಒಂದು ಆತ್ಮ ಮೊದಲನೇದಾಗಿ ಈ ಪುಸ್ತಕ ಬಂದಿದ್ದು ಹೆಂಗೆ ಅಂದ್ರೆ, ಭೃಗು ಮಹರ್ಷಿ ಮತ್ತು ಅತ್ರಿ ಮಹರ್ಷಿಯವರಿಗೆ ನಾವು ವಿಶೇಷವಾದಂತ ಕೃತಜ್ಞತೆ ಯಾವಾಗ್ಲೂ ಚಿರಋಣಿಯಾಗಿದ್ದೇನ್ರಿ ನಾನು. ಈ ಪುಸ್ತಕ ಬರ್ಬೇಕಂದ್ರೆ ರೂಪಾ ವೆಂಕಟೇಶ್ ಮೇಡಮ್ ಅವರು ಮತ್ತೆ ಭೃಗು ಮಹರ್ಷಿ, ಅತ್ರಿ ಮಹರ್ಷಿ ಅವರು ಅವರಿಗೆ ಚಾನಲಿಂಗ್ ಮೆಸೇಜ್ ಮೂಲಕ ಕೊಟ್ಟಂತಹ
ಈ ಪುಸ್ತಕ. ಇದನ್ನ ಧ್ಯಾನಗಂಗಾ ಪುಸ್ತಕ ಪ್ರಕಾಶನದ ಅಡಿಯಲ್ಲಿ ನಾನು ಇದನ್ನ ಪಬ್ಲಿಷ್ ಮಾಡಿದ್ದೀನಿ. ಮೊದಲಿದು 2 ಸಲ ಪ್ರಿಂಟ್ ಆದಾಗ ಪಿರಮಿಡ್ ವ್ಯಾಲಿ ಒಂದು ಪ್ರಿಂಟರ್ಸ್ ಆಗಿದ್ರು. ಈಗ ನಾನು ಅವರ ಒಂದು ವಿಶೇಷ ಅನುಮತಿಯನ್ನು ಪಡ್ಕೊಂಡು ನಂದಣ್ಣ ಅವ್ರದ್ದು ಮತ್ತೆ ರೂಪಾ ಮೇಡಮ್ ಅವರ ವಿಶೇಷ ಅನುಮತಿ ಪಡ್ಕೊಂಡು ಧ್ಯಾನಗಂಗಾ ಪುಸ್ತಕ ಪ್ರಕಾಶನದ ಅಡಿಯಲ್ಲಿ ನಾನು ಇದನ್ನ ಪಬ್ಲಿಷ್ ಮಾಡ್ಕೊಂಡೆ. ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಒಂದು ಆತ್ಮ ಈ ಭೂಮಿಗೆ ಜನ್ಮ ತಗೊಂಡು ಬರ್ಬೇಕು ಅಂತ ನಿರ್ಧಾರ ಆಯ್ತು ಅಂದಾಗ ಅದೆಲ್ಲ ನಡೆಯೋದು ಉನ್ನತ ಲೋಕದೊಳಗಡೆ. ಅಲ್ಲಿ ನಿರ್ಧಾರ ಮಾಡ್ಕೊಂಡಂತ ಆತ್ಮ ಅಲ್ಲಿ ಬೇರೆ ಬೇರೆ ಲೋಕದ ಗುರುಗಳ ಜೊತೆಗೆ ಎಲ್ಲ ಒಂದು ಸಹ ಕಾರ್ಯಕರ್ತರ ಜೊತೆ ಕೂತ್ಕೊಂಡು ನಿರ್ಧಾರ ಮಾಡ್ಕೊಳ್ಳುತ್ತೆ. ಭೂಮಿಗೆ ಹೋಗ್ತೀನಿ ಅಂತ ಡಿಸೈಡ್ ಆದಾಗ ಎಷ್ಟು ಜನ್ಮ, ಯಾವ ಜನ್ಮಗಳು, ಯಾವ ಜನ್ಮದಲ್ಲಿ ಯಾವ ಪ್ರಮುಖವಾದಂತ ಘಟ್ಟಗಳು, ಕಷ್ಟ, ನಷ್ಟ, ಅವಮಾನ, ದುಃಖ, ಕೊನೆಯದಾಗಿ ಮರಣ. ನಾವು ರಿಟರ್ನ್ ಟಿಕೆಟ್ ಬುಕ್ ಮಾಡ್ತೀವಲ್ಲ, ಬೆಂಗಳೂರಿಗೆ ಹೋಗ್ಬೇಕು ಅಥವಾ ಮೈಸೂರಿಗೆ ಹೋಗ್ಬೇಕು, ಹೈದರಾಬಾದ್ ಹೋಗ್ಬೇಕು ಅಥವಾ ಈಗ ಕುಂಭಮೇಳಕ್ಕೆ ಹೋಗ್ಬೇಕಂದ್ರೂ ಕೂಡ ನಾವು ರಿಟರ್ನ್ ಟಿಕೆಟ್ ಅನ್ನ ಬುಕ್ ಮಾಡ್ಕೊಂತೀವಲ್ಲ, ಅದೇ ತರ ಆ ಉನ್ನತ ಲೋಕದಿಂದ ಆ ಲೋಕದಿಂದ ಇಲ್ಲಿಗೆ ಬಂದಿದ್ದೀವಲ್ಲ, ನಾವು ಅಂದ್ರೆ ಸಾಮಾನ್ಯರಲ್ಲ. ನಾವು ಒಂದೊಂದು ಲೋಕಗಳನ್ನ ಸೃಷ್ಟಿ ಮಾಡಿ ಬಂದಂತಹ ಮಹನೀಯರು, ನಾವು ಮಹಾನುಭಾವರು. ನಾವು ತಾವು ನ್ಯೂ ಎನರ್ಜಿ ಪುಸ್ತಕವನ್ನು ಓದಿದಾಗ ಅದ್ರಲ್ಲೆಲ್ಲ ತುಂಬಾ ವಿಸ್ತಾರವಾಗಿ ಐತ್ರಿ ಇದ್ರೊಳಗಡೆ ಆ ಸೃಷ್ಟಿಯ ರಹಸ್ಯ ಅನ್ನೋದು. ನಾವೆಲ್ಲ ಅಷ್ಟು ಮಹಾನುಭಾವರು. ಅದಕ್ಕೆ ಪತ್ರಿ ಸರು ದಿವಿನಿಂಚಿ ದಿಗಿವಚ್ಚಿನ ದೇವತುಲಾರ ದಿಗಜಾರಿ ಬೆಳ್ಳ ಕಂಡಿ ಅಂತ ಹೇಳ್ತಿದ್ರು. ದಿವಿ ಅಂದ್ರೆ ಆ ಸ್ವರ್ಗಲೋಕ, ಉನ್ನತ ಲೋಕ. ಅಲ್ಲಿಂದ ನಾವು ಜಾರಿ ಬಿದ್ದವರಲ್ಲ, ಇಳಿದು ಬಂದವರು ನಾವು. ಯಾತಕ್ಕಾಗಿ ಅಂದ್ರೆ ಈ ಭೂಮಿಯ ನಮ್ಮನ್ನ ನಾವು ಉದ್ಧರಿಸ್ಕೊಳ್ತಾ, ಧ್ಯಾನ ಸಾಧನೆ ಮಾಡ್ತಾ, ಜ್ಞಾನವನ್ನು ಸಂಪಾದನೆ ಮಾಡ್ತಾ, ನನ್ನ ಆತ್ಮವನ್ನ ನಾನು ಪುರೋಗಮನ ಸ್ಥಾಯಿ ತಗೊಂಡು ಹೋಗ್ತಾ, ಜೊತೆಗೆ ಈ ಭೂಮಿಯನ್ನ ಉದ್ಧರಿಸ್ತಾ. ಹೆಂಗ ಭೂಮಿ ಉದ್ಧಾರ ಆಗತ್ರಿ? ಅದೇನು ಭೂಮಿ ಏನು ವಸ್ತು ಏನ್ರಿ ತಗೊಂಡು ಹಿಂಗ್ ಮ್ಯಾಲಕ್ ತಗೊಂಡು ಹೋಗ್ಲಿಕ್ಕೆ? ಇಲ್ಲ, ಸತ್ಯ. ಯಾಕಂದ್ರೆ ನಾವು ನಿರ್ಜೀವವಾದಂತ ಭೂಮಿಯನ್ನ ನಮಗೆ ಈ ಭೂಮಿ ನಿಮ್ಮ ಒಂದು ಶಾಲೆ, ಪಾಠಶಾಲೆ ನೀವು ಕಲೀಲಿಕ್ಕೆ. ಇದು ನಿಮ್ಮ ಕಾರ್ಯನಿರ್ವಹಣೆ ಮಾಡ್ಲಿಕ್ಕೆ ಇದೊಂದು ಆಫೀಸ್. ನೀವು ಪ್ರಯೋಗ ಮಾಡ್ಲಿಕ್ಕೆ ಇದೊಂದು ಪ್ರಯೋಗಶಾಲೆ ಅಂತ ಏನ್ ಕೊಟ್ರಲ್ಲ, ಆವಾಗ ಭೂಮಿ ನಿರ್ಜೀವ ಆಗಿತ್ತು. ಆವಾಗ ಎಲ್ಲಾ ಮಾಸ್ಟರ್ಸ್ ನಾವೇನ್ ಮಾಡಿದ್ವಿ, ಆ ಭೂಮಿಗೆ ನಮ್ಮ ಚೈತನ್ಯದ ತುಣುಕನ್ನ, ಪ್ರತಿಯೊಬ್ರು ಕೂಡ ಚೈತನ್ಯದ ತುಣುಕನ್ನ ಕೊಟ್ಟಾಗ ಏನಾಯ್ತು, ಅವಾಗ ಭೂಮಿ ನಿರ್ಜೀವವಾದಂತ ಭೂಮಿ ಏನಾಯ್ತಂದ್ರೆ ಭೂಮಿ ತಾಯಿ ಅಂತ ಪ್ರವರ್ತಿಸ್ಲಿಕ್ಕೆ ಶುರುವಾಯ್ತು. ಅದಕ್ಕೆ ಒಂದು ಆಕಾಶಿಕ್ ರೆಕಾರ್ಡ್ ಅಂತ ಕರಿತೀವಿ. ನಮ್ಮ ಪ್ರತಿಯೊಬ್ಬರಿಗೂ ಕೂಡ ಆಕಾಶಿಕ ರೆಕಾರ್ಡ್ ಐತೆ. ಅದೇ ರೀತಿ ಭೂಮಿಗೂ ಕೂಡ ಆಕಾಶಿಕ ರೆಕಾರ್ಡ್ ಐತೆ. ಅದನ್ನ ಭೂಗ್ರಂಥ ಅಂತ ಕರೆದ್ರು. ಆ ಭೂಗ್ರಂಥದಲ್ಲಿ ಏನೈತೆ ಅಂದ್ರೆ ಎಲ್ಲವೂ ಕೂಡ ರೆಕಾರ್ಡ್ ಆಗೈತ್ರಿ. ಭೂಮಿ ಯಾವತ್ತು ಹುಟ್ಟಿತ್ತು, ಅಲ್ಲಿಂದ ಅದ್ ಯಾವಾಗ ಎನರ್ಜಿಯನ್ನ ಪಡ್ಕೊಂತು, ಎಲ್ಲದೂ ಕೂಡ ರೆಕಾರ್ಡ್ ಆಗಿ ಐತ್ರಿ. ಯಾರೆಲ್ಲ ಸಾಧ್ಯ ಅದನ್ನ ನೋಡ್ಬಹುದು. ಇದೆಲ್ಲ ಕೂಡ ಒಂದು ಈ ನ್ಯೂ ಎನರ್ಜಿಯಲ್ಲಿ ಡಾಕ್ಟರ್ ಡಿ ರೇವತಿ ದೇವಿ ಅಂತಕ್ಕಂತಹ ಮೇಡಮ್ ಅವರಿಗೆ ಟೊಬಯಾಸ್ ಮಾಸ್ಟರ್ ಅವರಿಂದ ಚಾನಲಿಂಗ್ ಮೆಸೇಜ್ ಬಂದಂತಹ ಪುಸ್ತಕ. ಅದು ಕೂಡ ಅದೆಲ್ಲ ಕೂಡ ಕ್ರಿಮ್ಸನ್ ಸರ್ಕಲ್ ಅಂತಕ್ಕಂಥ ಒಂದು ವೆಬ್ಸೈಟ್ ಅಲ್ಲಿ ಎಲ್ಲ ದಾಖಲಾಗಿದೆ ರೀ. ಇವತ್ತಿಗೂ ಕೂಡ www.crimson ಸರ್ಕಲ್ ಅಂತಕ್ಕಂಥ ಒಂದು ವೆಬ್ಸೈಟಿಗೆ ಹೋದಾಗ ಅಲ್ಲಿ ಆನ್ ಸ್ಟ್ರೀಮ್ ನಡೀತಾ ಇರುತ್ತೆ, ಲೈವ್ ಸ್ಟ್ರೀಮ್ ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಅಟೆಂಡ್ ಆಗ್ಬೋದು. ಇಂಗ್ಲಿಷ್ ಅಲ್ಲಿ ನಡೀತಾ ಇರ್ತಂತದ್ದೆಲ್ಲ. ನಮ್ಗೆ ಯಾರಿಗೆಲ್ಲ ಇಂಗ್ಲಿಷ್ ಒಂದು ಫಾರಿನ್ ಇಂಗ್ಲಿಷ್ ಅಲ್ಲಿ ನಡೀತಾ ಇರ್ತದ್ದು ಅರ್ಥ ಆದವ್ರು ಅಲ್ಲಿ ಹೋಗಿ ಜಾಯ್ನ್ ಆಗಿ ನೋಡ್ಬೋದು ಅಂತ ಹೇಳಿದಾರೆ ಅದರಲ್ಲಿ. ಓಕೆ. ಅಲ್ಲಿ ಆ ಅತ್ಯುನ್ನತ ಸ್ಥಾಯಿಲಿದ್ದಂತ ನಾವು ಈ ಭೂಮಿಗೆ ಯಾಕೆ ಬಂದ್ವಿ ಅಂದ್ರೆ, ಪರಮಾತ್ಮನ ಒಂದು ಉದ್ದೇಶ ಏನಾಗಿತ್ತಂದ್ರೆ, ನಾನು ನನ್ನ ಬಗ್ಗೆ ನಾನು ತಿಳ್ಕೊಬೇಕು, ನಾನು ಯಾರು, ನನ್ನ ಶಕ್ತಿ ಸಾಮರ್ಥ್ಯಗಳನ್ನ ತಿಳ್ಕೊಬೇಕಂದಾಗ ಅದು ಅದರಿಂದ ಒಂದು ಸ್ಪಿರಿಟ್ ಆಚೆ ಬರುತ್ತೆ. ಅದಕ್ಕೆ ಆದಿ ಪರಾಶಕ್ತಿ ಅಂತ ಹೆಸರು ಕೊಟ್ಟು ಅದಕ್ಕೆ ರೂಪ, ನಾಮ, ಗುಣ ಎಲ್ಲವನ್ನ ಕೊಟ್ಟಾಗ ಅದು ಕೂಡ ಒಂದು ಪರಮಾತ್ಮನ ಅಂಶವೇ ಆಗಿರೋದ್ರಿಂದ ಅಲ್ಲಿ ಕೂಡ ಏನಿತ್ತು, ಅದಕ್ಕೆ ಆಲೋಚನೆ ಇತ್ತು, ನಾನು ಯಾರು, ನನ್ನ ಬಗ್ಗೆ ತಿಳ್ಕೊಬೇಕು. ಅಲ್ಲಿಂದ ಕೋಟ್ಯಾನುಕೋಟಿ ಆತ್ಮಗಳು ಒಂದೇ ಸಲಕ್ಕೆ ಈ ಆವಿರ್ಭಾವಗೊಂಡು ಅವೆಲ್ಲವೂ ಕೂಡ ಒಂದೇ ಆಯುಷ್ಯ, ಅವೆಲ್ಲವೂ ಕೂಡ ಪೂರ್ಣ ಆತ್ಮಸ್ಥಿತಿಯಲ್ಲಿರ್ತಕ್ಕಂಥವು. ಇದನ್ನ ನಾನು 2010ರಲ್ಲಿ ಬೆಂಗಳೂರಲ್ಲಿ ಒಂದು ಡಾಕ್ಟರ್ ಬಾಲಕೃಷ್ಣ ಗುರುಜಿ ಅಂತ ಇದಾರ್ರಿ. ಅವರು ರೇಖಿ ಮಾಸ್ಟರ್, ರೇಖಿ ಗ್ರ್ಯಾಂಡ್ ಮಾಸ್ಟರ್. ಇದು ಬರೋದಕ್ಕಿಂತ ಮುಂಚೆ ನಾನು ರೇಖಿ ಕಲಿತಾ ಇದ್ದೆ. ರೇಖಿಯ ಹಲವಾರು ಹಂತಗಳನ್ನ ನಾನು ಕಲ್ತ್ಕೊಂಡು ಬಂದೆ.
ಆವಾಗ ಅವರು ಒಂದು ಡೈಗ್ರಾಮ್ ಹಾಕಿ ಆ ವೈಟ್ ಬೋರ್ಡ್ ಮೇಲೆ ಒಂದು ಚಿತ್ರ ಬಿಡಿಸಿ ತೋರಿಸಿದ್ರು. ಒಂದಷ್ಟು ಆತ್ಮಗಳು ಆವಿರ್ಭಾವಗೊಂಡ್ವು ಅಂತ ತೋರಿಸಿದ್ರು. ಆದ್ರೆ ಹೆಂಗ್ ಬಂದ್ವು ಅಂತ ನನಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ ಆಗಿತ್ತು. ಎಲ್ಲಿಂದ ಬಂದ್ವು? ಯಾಕ್ ಬಂದ್ವು? ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈ ಸತ್ಯಪಾಠ ನೋಡಿದ್ಮೇಲೆ ಆ ಯಾಕ್ ಬಂದ್ವು ಅನ್ನೋ ಸತ್ಯವನ್ನ ನಾನು ಅರ್ಥ ಮಾಡ್ಕೊಂಡೆ. ಆ ಎಲ್ಲಾ ಆತ್ಮಗಳಲ್ಲಿ ಕೂಡ ಆ ಪರಮಾತ್ಮನ ಅಂಶವೇ ಇದ್ದಾಗ ನಾನ್ಯಾರು ನನ್ ಬಗ್ಗೆ ತಿಳ್ಕೊಬೇಕಂತಾಗ ಒಂದಿಷ್ಟು ಅಂಶಾತ್ಮಗಳನ್ನ ಅವು ಸೃಷ್ಟಿ ಮಾಡ್ತಾ ಜೀವಾತ್ಮಗಳನ್ನು ಸೃಷ್ಟಿ ಮಾಡಿ, ಮಾಡಿ, ಮಾಡಿ ಭೂಮಿಗೆ ಕಳಿಸಿ ಆ ಎಲ್ಲಾ ಜೀವಾತ್ಮಗಳು ಕಳಿಸ್ತಕ್ಕಂತ, ಪಡಿತಕ್ಕಂತ ದಿನನಿತ್ಯ ಜೀವನದಲ್ಲಿ ಅನುಭವಿಸ್ತಕ್ಕಂತ ಅನುಭವಗಳನ್ನ, ಆ ಪಾಠಗಳನ್ನ ನಾವು ಪೂರ್ಣಾತ್ಮನಿಗೆ ಕಳಿಸ್ಕೊಡ್ತೀವಿ. ನಮ್ದಲ್ಲ ಇದು. ಅದಕ್ಕೆ ದಿನಾ ಧ್ಯಾನ ಮಾಡಿ ಮಲಗುವಾಗ, ಓ ಪೂರ್ಣಾತ್ಮ, ಇದೆಲ್ಲ ಕೂಡ ಇವತ್ತೇನ್ ಬೆಳಗಿಂದ ಸಂಜೆ ತನಕ ಆದಂತ ಅನುಭವ ಇದೆಯಲ್ಲ, ಕಷ್ಟ, ನಷ್ಟ, ಕಣ್ಣೀರು, ದುಃಖ, ದುಮ್ಮಾನ, ಅವಮಾನ, ಸಂತೋಷ ಏನೆಲ್ಲ ಇದೆಯೋ ಅದೆಲ್ಲ ಕೂಡ ನಂದಲ್ಲ. ಇದು ನಿನಗ್ ಸಂಬಂಧಪಟ್ಟಿದ್ದು. ನೀನ್ ತಗೋ ಅಂತ ನಾವು ಕಳಿಸ್ಬಿಟ್ವಿ ಅಂದ್ರೆ, ನಾವು ಅವತ್ತಿಂದ ಅವತ್ತೇ ಲಗೇಜನ್ನ ಖಾಲಿ ಮಾಡ್ಕೊಂಡಂಗೆ ಆರಾಮಾಗಿರ್ತೀವಿ. ಆ ರೀತಿ ಬರ್ಬೇಕಾದ್ರೂ ಕೂಡ ಅ ಅಲ್ಲಿ ಹುಟ್ಬೇಕಂದ್ರೆ ಒಂದಷ್ಟು ಲೋಕಗಳಿಂದ ನಾನು ಹಿಂಗೋಗ್ತೀನಿ. ತಂದೆ ತಾಯಿನ ಸೆಲೆಕ್ಟ್ ಮಾಡ್ಕೊಳ್ಳೋದು. ಆ ಒಂದು ಬ್ಲೂ ಪ್ರಿಂಟ್ ಅನ್ನ ತಯಾರು ಮಾಡ್ಕೊಂಡು ತಾಯಿ ತಂದೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಆತ್ಮ. ನಾನು ನನ್ನ ಜೀವನದ ಉದ್ದೇಶಗಳನ್ನ ಈಡೇರಿಸ್ಕೋಬೇಕಂದಾಗ ಈ ತಂದೆ ತಾಯಿ ನಂಗೆ ಸೂಟ್ ಆಗ್ತಾರಾ? ನಂಗೆ ಹೆಲ್ಪ್ ಮಾಡ್ತಾರಾ? ಎಲ್ಲವನ್ನ ತಿಳ್ಕೊಂಡು ಆ ಒಂದು ತಾಯಿ ಗರ್ಭವನ್ನ ಸೆಲೆಕ್ಟ್ ಮಾಡ್ಕೊಂಡು ಬರ್ತ್ರಿ. ನಾವೊಂದು ಕೇಳ್ಪಟ್ಟಿದ್ದೇನೆಂದ್ರೆ ಓಶೋ ಅವರು ಕೂಡ ಈ ಭೂಮಿಗೆ ಬರ್ಬೇಕಂದ್ರೆ ಆತ್ಮಜ್ಞಾನಿಯಾದಂತಹ ಒಂದು ಶ- ಶುದ್ಧ ಸಸ್ಯಾಹಾರಿಗಳಾಗಿರ್ತಕ್ಕಂಥ ತಾ ಗರ್ಭವನ್ನ ಹುಡುಕಿತ್ತು, ಅದಕ್ಕೋಸ್ಕರ ವೇಟ್ ಮಾಡ್ತು ಅಂತ ಕೇಳ್ಪಟ್ಟಿದ್ದೀವಿ. ಅದು ಸತ್ಯ ಕೂಡ ಆಗಿರುತ್ತೆ. ಯಾಕಂದ್ರೆ ಅಲ್ಲಿ ನಾವು ಬೆಳಕಾಗಿರ್ತೀವಿ, ಸ್ವಚ್ಛ ಪರಿಶುದ್ಧ ಆತ್ಮರಾಗಿರ್ತೀವಿ. ಹಂಗಾಗಿ ನಾವು ಅದೇ ರೀತಿ ಇರ್ಬೇಕು ಅಂತ ಬಯಸ್ತೀವಿ. ಅವಾಗ ಆ ಬ್ಲೂ ಪ್ರಿಂಟ್ ಅನ್ನ ತಾಯಿ ಗರ್ಭಕ್ಕೆ ಕಳಿಸಿದಾಗ ಏನಾಗುತ್ತಂದ್ರೆ ಆ ತಾಯಿಯ ಗರ್ಭಾಂಕುರ ಆಗಿರುತ್ತೆ. ಆ ಸ್ತ್ರೀ ಪುರುಷರ ಮಿಲನದಿಂದ ಗರ್ಭಾಂಕುರ ಆಗುತ್ತೆ. ಆವಾಗ ಅಲ್ಲಿ ಅವ್ರಿಗೆ ಒಂದು ಪ್ರೆಗ್ನೆನ್ಸಿ ಅನ್ನೋದು ಕನ್ಫರ್ಮ್ ಮಾಡ್ಕೊಂತಾರ. ಡಾಕ್ಟರ್ ಹತ್ರ ಹೋಗಿ ಕನ್ಫರ್ಮ್ ಮಾಡ್ಕೊಂಡಾಗ ಅಲ್ಲಿ ವಾಂತಿ 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 ಶುರು ಆಗುತ್ತೆ ತಾಯಿಗೆ. ಅದು ಗರ್ಭಿಣಿಯಾದಂತ ಒಂದು ಗರ್ಭ ನಿಂತಿದೆ ಅನ್ನಲಿಕ್ಕೆ ಒಂದು ಇಂಡಿಕೇಶನ್, ಒಂದು ಗುರುತದಕ್ಕೆ. ಯಾಕೆಂದ್ರೆ ಆ ಗರ್ಭ ಶುಚಿ ಆಗ್ಬೇಕಲ್ಲ, ಕಂಪ್ಲೀಟ್ ಕ್ಲೆನ್ಸ್ ಆಗ್ಬೇಕಲ್ಲ. ಯಾಕಂದ್ರೆ ಉನ್ನತ ಲೋಕದಿಂದ ಆತ್ಮ ಬಂದು ಅಲ್ಲಿ ಸೇರ್ಕೊಳತ್ತಂದಾಗ ಎಲ್ಲವನ್ನ ಕ್ಲೆನ್ಸ್ ಮಾಡತ್ರೆ ಅದು. ಎಷ್ಟು ನೋಡ್ರಿ ಇದು ಇಲ್ಲಿ ನಡೀತಕ್ಕಂತ ಕಾರಣ ಕಾರ್ಯ ಸಂಬಂಧ ಹೆಂಗಿರುತ್ತಂತ. ಅವಾಗ ಒಂದು 5 ತಿಂಗಳ 6 ತಿಂಗಳ ತನಕನು ಉನ್ನತ ಲೋಕದಲ್ಲೇ ಇದ್ಕೊಂಡು ಒಂದಷ್ಟು ಮಾಸ್ಟರ್ಗಳ ಸಹಾಯದಿಂದ ಎಲ್ಲ ಅವಯವಗಳನ್ನ ಒಳಗಡೆ ಇರತಕ್ಕಂತ ಹಾರ್ಟ್, ಕಿಡ್ನಿ, ಇಂಟೆಸ್ಟೈನ್, ಸ್ಪ್ಲೀನ್, ಲಿವರ್, ಎಲ್ಲ ಮೆದುಳು, ಕಣ್ಣು ಎಲ್ಲವನ್ನು ಕೂಡ ಆ ಸೂಕ್ಷ್ಮ ರೂಪದಲ್ಲಿ ತಯಾರು ಮಾಡ್ಕೊಂತೈತ್ರಿ. ಧಗಧಗಿಸುವ ಬೆಳಕಿನ ಜ್ವಾಲೆ, ಅತ್ಯುನ್ನತ ಸ್ಥಾಯಿಯ ಬೆಳಕಿನ ತರಂಗಗಳು, ಆ ಶಬ್ದದಿಂದ ಏನ್ ಮಾಡತ್ತಂದ್ರೆ ಎಲ್ಲವನ್ನ ಸೇರಿಸಿ ಅಚ್ಚಿಗೆ ಹಾಕತ್ತಂತ್ರಿ. ಆ ಒಂದು ದ್ರವವನ್ನ ಅಚ್ಚಿಗೆ ಹಾಕಿ ಆ ಸೂಕ್ಷ್ಮ ರೂಪದೊಳಗಡೆ ಆ ಎಲ್ಲವನ್ನ ತಯಾರು ಮಾಡ್ಕೊಳ್ಳುತ್ತಂತ. ತಯಾರು ಮಾಡ್ಕೊಂಡದಕ್ಕೆ ಫಿಸಿಕಲ್ ಬಾಡಿ ಬೇಕಲ್ಲ, ಅದಕ್ಕಿಂತ ಆಕಾರ ಬೇಕಲ್ಲ. ಇಲ್ಲಿ ಭೂಮಿ ಮೇಲೆ ಪಂಚಭೂತಗಳ ಸಹಾಯ ತಗೊಂಡು ಅದಕ್ಕೆ ಆಕಾರವನ್ನು ಕೊಡುತ್ತೆ. ಆಗ ಒಳಗಡೆ ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾರೆ. ಸ್ಕ್ಯಾನಿಂಗ್ ಕರ್ಕೊಂಡು ಹೋದಾಗ ಓ ಚೆನ್ನಾಗಿ ಮಗುವಿನ ಕೈ ಬೆರಳು ಉಗುರು ಬೆಳೆದಿದೆ, ರೆಪ್ಪೆ ಬೆಳೆದಿದೆ, ಆಮೇಲೆ ಮೂಗು ಅಪ್ಪನ ಹಾಗೈತೆ ಅಮ್ಮನ ಹಾಗೈತ ಮೂಗು, ತುಟಿ ಹೆಂಗಿದೆ, ಕಿವಿ, ಎಲ್ಲವನ್ನು ಕೂಡ ಈಗ ಕಂಡುಹಿಡಿತಕ್ಕಂತ ಸಾಧನಗಳು ಬಂದ್ಬಿಟ್ಟಾವ್ರಿ. ಈ ಒಂದು 5, 10, 15 ವರ್ಷಗಳಲ್ಲಿ ಇವೆಲ್ಲವೂ 15, 20 ವರ್ಷದಿಂದ ಇನ್ನೂ ತೀವ್ರ. ಈಗ ಮಗುವಿಗೆ ಒಂಚೂರು ಯಾವ್ದೋ ಅಂಶ ಕಮ್ಮಿ ಆಗೈತೆ ಅಂದಾಗ ಅದನ್ನು ಕೂಡ ಅಲ್ಲೇ ರೆಡಿ ಮಾಡ್ಬೋದಂತ್ರಿ. ಅಂತಹದ್ದು ಕೂಡ ಈಗ ಕಂಡಿಡ್ದ್ ಬಿಟ್ಟಾರ. ಹೊಟ್ಟೆಲಿ ಗರ್ಭಿಣಿಗೆ ಮಗು ನೀರ್ ಕಮ್ಮಿ ಆಗೈತಂದ್ರೆ ಆ ನೀರನ್ನ ಕೂಡ ಆ ನೀರನ್ನ ಒಂದು ಪ್ರಮಾಣ ಹೆಚ್ಚಿಸ್ಲಿಕ್ಕೆ ಕೂಡ ಈಗ ಆಧುನಿಕ ಒಂದು ವೈದ್ಯಕೀಯ ವ್ಯವಸ್ಥೆ ಬಂದೈತ್ರಿ. ನಿಜಕ್ಕೂ ಬಹಳ ಒಂದು ಪುಣ್ಯವಂತರಂತ ಹೇಳ್ಬೋದು. ಆದ್ರೆ ಹಿಂದೆ ಏನಿತ್ತಂದ್ರೆ ಒಂದು ದೇವರ ಮೇಲೆ ನಂಬಿಕೆ ಇರ್ತಿತ್ತು. ಯಾವುದೇ ರೀತಿಯ ಸ್ಕ್ಯಾನಿಂಗ್ ಏನು ಇಲ್ದಾಗ ದೇವರ ಮೇಲೆ ನಂಬಿಕೆ ಇರ್ತಿತ್ತು. ಆ ನಂಬಿಕೆನೆ ನಮ್ಮನ್ನ ಕಾಪಾಡ್ತಿತ್ತು. ಆ ರೀತಿ ತಯಾರು ಮಾಡ್ಕೊಂಡು ಒಂದು ಫೈನ್ ಡೇ ಅಂದ್ರೆ ಒಂದು 6ನೇ ತಿಂಗಳಲ್ಲಿ
ಕೊನೆ ಒಂದು 7 ಶರೀರಗಳನ್ನ ತಗೊಂಡ್ ಬರತ್ರಿ. ಅನ್ನಮಯ, ಪ್ರಾಣಮಯ, ವಿಜ್ಞಾನಮಯ, ಮನೋಮಯ, ಕಾರಣಮಯ, ಮಹಾಕಾರಣಮಯ, ಈ ರೀತಿ ಕೋಶಗಳನ್ನ ತಗೊಂಡ್ ಬಂದು ಲಾಸ್ಟ್ ಕೊನೆಯದಾಗಿ ಸೂಕ್ಷ್ಮ ಶರೀರ ಅದ್ರಲ್ಲಿ ಒಂದಷ್ಟು ಲಿಕ್ವಿಡ್ ಗಮ್ನಂತ ಲಿಕ್ವಿಡ್ ಅನ್ನ ಫಾರ್ಮೇಶನ್ ಮಾಡುತ್ತಂದ್ರೆ. ಯಾಕಂದ್ರೆ ಆತ್ಮ ಬಂದು ಅಲ್ಲಿ ಸೆಟ್ಲ್ ಆಗ್ಲಿಕ್ಕೆ, ಆ 5 ಡೇ ಸೆಟ್ಲ್ ಆಗತ್ ಬಂದು ಸೆಟ್ಲ್ ಆಗಿ ಏನ್ ಮಾಡತ್ತೆ, ಆವಾಗ ಗರ್ಭಿಣಿಗೆ ಅಲ್ಲಿ ತನಕ ಗರ್ಭ ಐತೆ ಅಂತ ಗೊತ್ತಿರುತ್ತೆ ಹೊರತು ಮೂಮೆಂಟ್ ಇರೋದಿಲ್ಲ. ಯಾವಾಗ ಆತ್ಮ ಅಲ್ಲಿ ಎಂಟರ್ ಆಗುತ್ತೋ ಆವಾಗ ಆ ಗರ್ಭಿಣಿಗೆ ಆ ಮಗುವಿನ ಮೂಮೆಂಟ್ ಅನ್ನೋದು ಅರಿವಿಗೆ ಬರುತ್ತೆ. ಡಾಕ್ಟರ್ ಹೇಳ್ತಾರೆ, ಕೌಂಟ್ ಮಾಡ್ಕೊಡ್ರಿ, 10 ಟೈಮ್ಸ್ 10 ಕೌಂಟ್ಸ್ ಆಗ್ಬೇಕು ಮಗು ಒಂದು ದಿನಕ್ಕೆ. ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಆದ್ರೂ ಅದು ತಿರುಗ್ಬೇಕು ಅಂತ, ತಿರುಗೋದಂತ ಹೇಳ್ತಾರ್ರಿ ನಮ್ಮ ಉತ್ತರ ಕರ್ನಾಟಕ ಭಾಷೆ ಒಳಗ. ಮಗು ತಿರುಗ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ ಅದು ತನ್ನ ಚಲನೆಯನ್ನ ಮಾಡ್ತಾ ಇತ್ತು. ಒಳಗಡೆ ಸಾಕಷ್ಟು ನೀರಿದ್ದಾಗ, ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ಹೊಟ್ಟೆಗೆ ಟಚ್ ಆಗಿ ಕೂತ್ಕೋಬಾರ್ದು ಮಗು. ಕೂತ್ಕೊಂಡಾಗ ಅದಕ್ಕೆ ಅನಾರೋಗ್ಯ ಆಗ್ಬೋದು. ನೀರ್ ಕಮ್ಮಿ ಆಯ್ತು ಅಂದ್ರೆ ಅದಕ್ಕೆ ನೀರಿನ ಅಂಶವನ್ನೇ ಸೇರಿಸ್ತಾರೆ ಇವತ್ತಿನ ವೈದ್ಯಕೀಯ. ಕಂಪ್ಲೀಟ್ ನೀರಿದ್ದಾಗ, ಇದಕ್ಕೆ ನಾವು ಒಂದು ಒಳ್ಳೆ ಉದಾಹರಣೆ ಅಂದ್ರೆ ಹ್ಮ್ ಒಂದು ವಾಟರ್ ಬಾಲ್ ಇರ್ತಿತ್ರಿ. ವಾಟರ್ ಬಾಲ್ ಒಳಗಡೆ ಒಂದಷ್ಟು ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಇರ್ತಿದ್ವು. ಅವು ತೇಲ್ತಾ ಇರ್ತಾವ ಒಳಗಡೆ. ಅದ್ರಲ್ಲಿ ನೀರಿಲ್ಲ ಅಂದ್ರೆ ಎಲ್ಲೋ ಬಾಲ್ ಅಪ್ಪಚ್ಚಿ ಆಗ್ಬಿಟ್ಟು ಬಾಲ್ಗೆ ಬಂದು ಅಂಟ್ಕೊಂಡ್ ಕೂತ್ಬಿಡ್ತಿದ್ವು. ಜಾತ್ರೆಲಿ ಸಿಗ್ತಾವ್ರಿ, ಜಾತ್ರೆ ಎಕ್ಸಿಬಿಷನ್ ಸಿಗ್ತಾವಂತ ಬಾಲ್. ಅದನ್ನ ನಾವು ಕಣ್ಮುಂದೆ ತಂದ್ಕೋಬಹುದು. ಆ ರೀತಿ ಮಗು ಒಳಗಡೆ ಸೇಫ್ ಆಗಿ ರೊಟೀನ್ ಆಗ್ತಾ ಇರತ್ತೆ. ಒಂದ್ ಫೈನ್ ಡೇ ಅದು ಭೂಮಿಗೆ ಬರುತ್ತೆ. ಅಲ್ಲಿ ತನಕ ತಾನು ಪರಮಾತ್ಮನ ಕನೆಕ್ಷನ್ ಅಲ್ಲಿ ಇದೀನಿ ಅಂತ ಅನ್ಕೊಂಡಿರುತ್ತೆ. ಭೂಮಿಗೆ ಬಂತಂದಾಗ ಪರಮಾತ್ಮನಿಂದ ನನ್ ಕನೆಕ್ಷನ್ ತಪ್ಪಿ ಹೋಯ್ತು ಅಂತ ಅದು ಅಳ್ತಾ ಇರುತ್ತೆ. ಸರ್ ಟೈಮ್ ಆಯ್ತು ಅನ್ಸುತ್ತೆ. ಇನ್ನೊಂದ್ 2 ನಿಮಿಷ ತಗೊಳ್ಳೆ. ಮಾಡಿ ಮಾಡಿ ಮೇಡಮ್. ಓಕೆ. ಅಲ್ಲಿ ಜನನ ಆಯ್ತು. ಇನ್ನು ಹೋಗ್ಬೇಕಾದ್ರೂ ಕೂಡ ಅಲ್ಲಿಂದ ಬರ್ಬೇಕಾದ್ರೆ ರಿಟರ್ನ್ ಟಿಕೆಟ್ ಅಂತ ಹೇಳಿದ್ನಲ್ಲ, ಅವಾಗ ಅಲ್ಲಿ ಕಾರ್ಯಕರ್ತರಿರ್ತಾರೆ ನಮ್ ಜೊತೆಗೆ. ಅವ್ರಿಗೆಲ್ಲ ನೋಡ್ರಪ್ಪ, ನಾನು ಭೂಮಿಗೆ ಹೋಗಿ ಆ ಭೂಮಿನೇ ಅದಿ ಜನ್ಮನೇ ನಂದಂತ ತಿಳ್ಕೊಂಡು ನಾನು ಅಲ್ಲಿ ಪಾತ್ರ ಮಾಡ್ತಾ ಇರ್ತೀನಿ. ನನಗೆ ಮರಿವಾಗ್ಬೋದು, ಇಲ್ಲಿಗೆ ವಾಪಸ್ ಬರ್ಬೇಕನ್ನೋದು ಮರ್ತೋಗ್ಬೋದು ನನಗೆ. ಅದಕ್ಕೆ ನನಗೆ ನೆನಪು ಮಾಡ್ರಿ. ಅವ್ರು ನೆನಪು ಮಾಡ್ದಾಗ್ಲೇ ಹಾರ್ಟ್ ಅಟ್ಯಾಕ್ ಆಗೋದಾಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಮರಣ ಅನ್ನೋದು ಸಂಭವಿಸುತ್ತೆ. ಮರಣಾಂತಿಕ ಅನ್ನೋದು ಸಂಭವಿಸುತ್ತೆ ಅವಾಗ. ಆವಾಗ 2-4 ಜನ ಕಾರ್ಯಕರ್ತರು ನಮ್ ಜೊತೆಗೆ ಬಂದ್ಬಿಡ್ತಾರೆ, ನಮ್ ರೂಮಿಗೆ ಬಂದ್ಬಿಡ್ತಾರೆ ಅವರು. ಅದಕ್ಕೆ ನೋಡ್ರಿ, ಯಾರಾದ್ರೂ ತೀರೋಗ್ಬೇಕಂದಾಗ ಅಲ್ಲಿ ಯಾರೋ ಇಲ್ಲ ಒಂದೇ ಕಡೆ ಮೂಲೆಯಲ್ಲೇ ನೋಡ್ತಾ ಇರೋದು. ಈ ಈ ಭೌತಿಕ ಪ್ರಪಂಚದ ಅರಿವಿರಂಗಿಲ್ರಿ. ಯಾರನ್ನು ಮನುಷ್ಯರನ್ನ ಗುರುತು ಹಿಡಿವಲ್ರಿ ಅವರು. ಒಂದ್ ಮೂಲಿ ಕಡೆ ಸುಮ್ ನೋಡ್ಕೊಂತಿದಾರ. ಯಾಕೆಂದ್ರೆ ಅವ್ರಿಗೆ ಆ ಕಾರ್ಯಕರ್ತರು ಕಾಣಿಸ್ತಾ ಇರ್ತಾರ. ಕೆಲವ್ರು ಚಿಕ್ಕಿರ್ಚ್ತಿರ್ತಾರ. ವಯಸ್ಸಾಗಿರೋರು, ಬಹಳ ಶ್ರೀಮಂತ ಜಿಪುಣರಿರ್ತಾರಲ್ಲ, ಇದನ್ನೆಲ್ಲ ಹೆಂಗ್ ಬಿಟ್ಟೋಗ್ಲಿ, ನನ್ನ ಯಮಧರ್ಮ ಬಂದಾನ, ಯಮದೂತರು ಬಂದ್ ಹಗ್ಗ ಹಚ್ಚಿ ಎಳ್ಯಾಕತ್ತಾರ, ನಂಗ ಅವ್ರನ್ನ ಕಳಿಸ್ರಿ, ಓಡಿಸ್ರಿ. ಹ್ಮ್ ಜಸ್ಟ್ 2 ವರ್ಷದ ಕೆಳಗೆ ನಮ್ಮ ಮೈದ್ನ ಕೇವಲ 42ನೇ ವಯಸ್ಸಲ್ಲಿ ಒಂದು ಅನಾರೋಗ್ಯದಿಂದ ತೀರೋದ್ರು. ಅವಾಗ ಮನೆ ಒಳಗಡೆ CC ಕ್ಯಾಮ್ರಾ ಇತ್ತು. ನಮ್ಮ ಒಂದು ಸ್ವಂತ ಮನೆ, ಹಳೆ ಮನೆಯಲ್ಲಿ. ಇಲ್ಲಿ ಸ್ವಲ್ಪ ದಿನ ಇದ್ದ, ಅಲ್ಲಿ ಹೋದ ಸ್ವಲ್ಪ ದಿನ. ಅವಾಗ ಅಲ್ಲಿ ಕಿರ್ಚ್ತಾ ಹೇಳ್ತಿದ್ನಂತೆ, CC ಕ್ಯಾಮ್ರಾ ಚೆಕ್ ಮಾಡ್ರಿ, ಯಾರೋ ಬಂದಾರ, ಈ ರೂಮ್ನಾಗ ಕುಂತಾರ, ಚೆಕ್ ಮಾಡ್ರಿ ಅಂತ ಹೇಳ್ತಿದ್ನಂತೆ ನಮ್ಮ ಇದನ್ನ. ಆಮೇಲೆಲ್ಲ ಗೊತ್ತಾಯ್ತು ನಮ್ಗ ಅದು ಈ ತರ ಅಂತಿದ್ದಂದಾಗ, ಓಕೆ ಸತ್ಯಪರಣ, ಯಾಕಂದ್ರೆ ಆತನೇ ಕರ್ಕೊಂಡ್ ಬಂದಾನ ಕಾರ್ಯಕರ್ತರನ್ನ. ಇದು ಯಾರು ಹಿಡ್ಕೊಳ್ಳಿರಂಗಿಲ್ರಿ. ಸಾಯ್ತಾರಂದಾಗ, ಯಾರಾದ್ರೂ ಬೀಳ್ತಾರಂದಾಗ ಹಿಡ್ಕೋಬಹುದು. ಆದ್ರೆ ಮರಣ ಹೊಂತಾರಂದಾಗ ಯಾರನ್ನು ಹಿಡ್ಕೊಳ್ಳಿಕ್ಕೆ ಯಾವ ರೈಟ್ಸ್ ಇರಂಗಿಲ್ಲ. ಯಾಕಂದ್ರೆ ಮರಣ ಅನ್ನೋದು ಕೂಡ ಅವ್ರ ಆಯ್ಕೆ ಆಗಿರತ್ತ. ನನ್ನ ಮರಣ ನನ್ನ ಆಯ್ಕೆ, ಯಾರ ಮರಣ ಅವ್ರ ಆಯ್ಕೆ ಆಗಿರತ್ತ. ಯಾಕೆ ಬರ್ತಾರಂದ್ರೆ ಅವರು ಬಂದು ಆ ಸಿಲ್ವರ್ ಕಾರ್ಡ್ ಅನ್ನ ಕಟ್ ಮಾಡ್ತಾರೆ. ಹೋಗ್ಬೇಕಲ್ಲ, ಟೈಮ್ ಆಯ್ತಲ್ಲ, ಉಸಿರಾಟದ ಸರ್ಕಲ್ ಮುಗೀತಲ್ಲ. ಉಸಿರಾಟದ ಸರ್ಕಲ್ ಎಲ್ಲಿ ತನಕ ಮುಗಿಯೋಲ್ಲ ಅಲ್ಲಿ ತನಕ ಜೀವ ಹೋಗಲ್ಲ. ಉಸಿರಾಟದ ಸರ್ಕಲ್ ಮುಗಿತಂದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲ ಸ್ಪಾಟ್ ಡೆತ್ ಆಗಿರತ್ರಿ. ಉಸಿರಾಟದ ಸರ್ಕಲ್ ಮುಗ್ದಿಲ್ಲ ಅಂದ್ರೆ ಐಸಿಯುನಲ್ಲಿ ತಿಂಗಳಗಟ್ಲೆ ಇದ್ದಿರ್ತಾರ್ರಿ. ಹೆಂಗಂದ್ರೆ ಕೋಮಾದಲ್ಲಿ ಇರ್ತಾರ. ಅಪ್ಪರ್ ಬ್ರೆತ್ ಇರ್ತಷ್ಟೇ ಅವ್ರಿಗೆ. ಅದಕ್ಕೆ ಉಸಿರಾಟದ ಸರ್ಕಲ್ ತುಂಬಾ ಮುಖ್ಯ. ಆವಾಗ ಸಿಲ್ವರ್ ಕಾರ್ಡ್ ಕಟ್ ಆದ ತಕ್ಷಣ ಆತ್ಮ ಹೊರಗಡೆ ಬಂದ ತಕ್ಷಣ ಅದಕ್ಕೆ ಬಹಳ ಗಲಿಬಿಲಿ ಆಗತ್ರಿ. ಯಾಕಂದ್ರೆ ಈ 30, 40, 50, 60, 70, 80 ವರ್ಷ ಆದ್ರೂ ಕೂಡ ಈ ದೇಹನೇ ನಾನು ಅನ್ಕೊಂಡಿರ್ತಲ್ಲ, ಗಲಿಬಿಲಿ ಆಗುತ್ತೆ ಹೊರಗಡೆ ಹೋಗ್ಬೇಕಂದಾಗ. ಒಲ್ಲೆ ಒಲ್ಲೆ ಅಂತಿರ್ತೈತೆ. ಆವಾಗ ಅದನ್ನ ರಮಿಸಿ ಕರ್ಕೊಂಡು ಹೋಗ್ತಾರ. ಅದು ಬಹಳ ರಚ್ಚೆ ಹಿಡಿತದೆ. ಮಗು ತರ ಆಟ ಮಾಡ್ತಾ ಇರತ್ತ. ಬ್ರಹ್ಮ
ಕಣ್ರೆಪ್ಪೆ ಹಿಂಗ್ ಬಡಿಬೇಕಂದ್ರೆ 360ರಿಂದ 65 ದಿನ ಆಗತ್ತಂತ್ರಿ. ಹಿಂಗ್ ಕಣ್ಣು ನಮ್ದು ಸೆಕೆಂಡ್ ಆಗಂಗಿಲ್ಲ. ಅದೇ ತರ ಆ ಗೋಳಾಡ್ತಕ್ಕಂತ ಆತ್ಮವನ್ನ ಕರ್ಕೊಂಡು ಹೋದಾಗ ಏನಾಗುತ್ತಂದ್ರೆ, ಅದು ಇಲ್ಲ ನಾವು ಹೋಗಲ್ಲ ಹೋಗಲ್ಲ ಅಳತ್ತಂತೆ. ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾರಂತ. ಅಲ್ಲಿಗೆ ಈ ಭೂಮಿ ಮೇಲೆ 11 ದಿನ ಆಗ್ಬಿಟ್ಟಿರುತ್ತೆ. ಆವಾಗ ಮನೆ ಸದಸ್ಯರು ಏನ್ ಮಾಡ್ತಿರ್ತಾರಂದ್ರೆ, ಮನೆ ಮುಂದೆ ಶಾಮಿಯಾನ ಹಾಕ್ಬಿಟ್ಟು, ಎಲ್ಲ ಒಳ್ಳೆ ಸಿಹಿ ಅಡ್ಗೆ ಮಾಡಿಸ್ಬಿಟ್ಟು, ಎಲ್ಲ ಬಂಧು ಬಳಗ ಸಮಾಜದವ್ರನ್ನ ಫ್ರೆಂಡ್ ಸರ್ಕಲ್ ಎಲ್ಲಾರನ್ನ ಕರ್ದ್ಬಿಟ್ಟು ಒಂದಷ್ಟು ಒಂದು ಆ ದುಃಖದ ವಾತಾವರಣ ಇರಂಗಿಲ್ಲ. ತೀರಾ ಹತ್ತಿರದವರಿಗೆಲ್ಲ ಅಳು ಇರುತ್ತೆ, ಶೋಕ ಹೋಗಿರಂಗಿಲ್ಲ ಅವ್ರಿಗೆ. ಆ ಒಂದು ಇದ್ರಲ್ಲಿ ಅವ್ರ ದೊಡ್ಡ ಫೋಟೋ ಇಟ್ಬಿಟ್ಟು, ಅವ್ರ ಶಕ್ತಾನುಸಾರ ಫೋಟೋಗೆ ಹಾರ ಹಾಕ್ಬಿಟ್ಟು, ಅವ್ರಿಗೆ ನೈವೇದ್ಯ ಇಟ್ಬಿಟ್ಟು, ಬಟ್ಟೆ ಕೊಡ್ತಾರ್ರಿ, ಬಟ್ಟೆ ಇಟ್ಟಿರ್ತಾರ. ಅದೆಲ್ಲ ಮಾಡ್ದಾಗ ತೋರಿಸ್ತಾರ, ನೋಡು ನೀನು ಈ ಪಾತ್ರ ಮಾಡಕ್ ಬಂದಿದ್ದಿ ಭೂಮಿಗೆ, ಮನೆಗೆ, ನಿಂದೆಲ್ಲ ನೋಡು ನಿನ್ ಋಣ ಮುಗೀತಂತ ವಾಪಸ್ ಕರ್ಕೊಂಡು ಹೋಗ್ತಾರ. ಅದು ಭಾರವಾದ ಮನಸ್ಸಿಂದ ಮತ್ತೆ ವಾಪಸ್ ಅದಕ್ಕೆ ಹೊರಟು ಹೋಗುತ್ತ್ರಿ. ಇದು ಸತ್ಯಪಯಣದ ಒಂದಷ್ಟು ಫ್ರಾಗ್ರೆನ್ಸ್ ಅಂತ ಕರಿಬಹುದು. ನಾನು ಈ ಒಂದು ಅರ್ಧ ಗಂಟೆಯಲ್ಲಿ ಇಷ್ಟು ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಯ್ತು. ಓಕೆ, ಆ ಒಂದು ದಿವ್ಯ ಅವಕಾಶಕ್ಕಾಗಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.